Hello, my dear students. Today in this class, we're discussing about the chain rule is related to differentiation. So this is very important concept in differentiation. So, my dear students, so ನೀವು ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀರಾ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಆಗಿ ಈಗ ಚೈನ್ ರೂಲ್ ಇಂದ ಅದರ ಡಿಫರೆನ್ಶಿಯೇಷನ್ ಇಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀರಾ ಅಂತ ತಿಳ್ಕೊರಿ. ಮೊದಲು ನೀವೇನ್ ಮಾಡ್ಬೇಕಾಗುತ್ತೆ, ಒಂದು ಆ ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಆ ಕಾನ್ಸೆಪ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ಅರ್ಧ ಪ್ರಾಬ್ಲಮ್ ಸೊಲ್ಯೂಷನ್ ಆದಂಗೆ, ಹಾಫ್ ಪ್ರಾಬ್ಲಮ್ ಸೊಲ್ಯೂಷನ್ ಆದಂಗೆ. ನೆಕ್ಸ್ಟ್ ಆ ಪ್ರಾಬ್ಲಮ್ ಅಲ್ಲಿ, ಆ ಕಾನ್ಸೆಪ್ಟ್ ಅಲ್ಲಿ ಅದರಲ್ಲಿ ಏನಿದೆ, ಅದು ಯಾವ ರೂಲ್ ಅಪ್ಲೈ ಮಾಡಬೇಕು ಅದನ್ನ ನೀವು ಮೊದಲು ತಿಳ್ಕೋಬೇಕಾಗುತ್ತೆ. ಪವರ್ ರೂಲ್ ಅಪ್ಲೈ ಮಾಡ್ಬೇಕಾ, ಅಥವಾ ಎಡಿಷನ್ ರೂಲ್ ಅಪ್ಲೈ ಮಾಡ್ಬೇಕಾ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕಾ, ಆರ್ ಕ್ವೋಷಂಟ್ ರೂಲ್ ಅಪ್ಲೈ ಮಾಡ್ಬೇಕಾ, ಇದೆಲ್ಲ ನೋಡ್ಬೇಕಾಗತ್ತೆ. ಅದು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನೀವು ಮೋರ್ ಟು ಮೋರ್ ಕ್ವಶನ್ಸ್ ಅನ್ನು ನೀವು ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೆ ಅದು ಅಂಡರ್ಸ್ಟೂಡ್ ಆಗುತ್ತೆ. ನೀವು ಸಾಲ್ವ್ ಮಾಡ್ತೀರಾ, ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡ್ತೀರಾ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಒಂದು ಎಕ್ಸಾಂಪಲ್ ತಗೊಳ್ತೇನೆ, ಡಿಫರೆನ್ಶಿಯೇಷನ್ ಒಂದು ಎಕ್ಸಾಂಪಲ್ ತಗೊಳ್ತೇನೆ. ಈಗ ಸಪೋಸ್ ನಿಮ್ಗೆ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊರಿ. ದ ಫಂಕ್ಷನ್ ಈಸ್ y is equals to sin x ಅಂತ ಕೊಟ್ಟಿದ್ದಾರೆ. y is equals to sin x. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅದನ್ನ ನಾವು ಯಾವ ರೀತಿ ಬರ್ಕೊಂತೀವಿ? ಸೊ dy by dx ಅಂದ್ರೆ d ಆಫ್ ಫಂಕ್ಷನ್ ಏನಿದೆ y ಇದೆ. ಸೊ ಈಸ್ ಡಿವೈಡೆಡ್ ಬೈ ವೇರಿಯಬಲ್ ವಿತ್ ರೆಸ್ಪೆಕ್ಟಿವ್ ವೇರಿಯಬಲ್. ಇದರಲ್ಲಿ ವೇರಿಯಬಲ್ ಯಾವ್ದಿದೆ? ವಿತ್ ರೆಸ್ಪೆಕ್ಟಿವ್ ವೇರಿಯಬಲ್ ಏನಿದೆ? x ಇದೆ. ಸೊ d ಆಫ್ ಫಂಕ್ಷನ್ y is differentiated with the respective x. ಇದನ್ನು ನೀವು ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ? d ಆಫ್ ಫಂಕ್ಷನ್ ಏನಿದೆ? d ಆಫ್ ಫಂಕ್ಷನ್ is sin x divided by dx. d ಆಫ್ ಫಂಕ್ಷನ್ sin x with respect to x, ಇದನ್ನು ನೀವು ಡಿಫರೆನ್ಶಿಯೇಟ್ ಮಾಡಿದಾಗ ಡೆರಿವೇಟಿವ್ ಏನ್ ಬರುತ್ತೆ? ಇನ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ, ಆಲ್ ಡೆರಿವೇಟಿವ್ಸ್ ಬರ್ಸಿದ್ದೆ. ಸೊ ಡಿಫರೆನ್ಶಿಯೇಷನ್ ಆಫ್ sin x ಏನಾಗುತ್ತೆ? cos x ಆಗುತ್ತೆ. ಈ cos x ಹೇಗ್ ಬಂತು ಅನ್ನೋದು ಸ್ವಲ್ಪ ಚೈನ್ ರೂಲ್ ರಿಲೇಟೆಡ್ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಈಗ ನೋಡಿ, ಡಿಫರೆನ್ಶಿಯೇಷನ್ ಆಫ್ sin x ಏನಾಗುತ್ತೆ? cos x ಆಗುತ್ತೆ. ಅದರಲ್ಲಿ ಮತ್ತೆ ಅಗೇನ್ ಅವ್ರು ಏನ್ ಮಾಡಿದ್ದಾರೆ ಮತ್ತೆ ಡಿಫರೆನ್ಶಿಯೇಷನ್ ಆಫ್ x ಮಾಡಿದ್ದಾರೆ. ಸೊ ಡಿಫರೆನ್ಶಿಯೇಷನ್ ಆಫ್ sin x ಈಸ್ cos x. The differentiation of sin x is cos x. ಇಲ್ಲಿ ವೇರಿಯಬಲ್ ಏನಿದೆ? x ಇದೆ. ಸೊ ಅದಕ್ಕೆ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಡಿಫರೆನ್ಶಿಯೇಷನ್ ಆಫ್, ಅಗೇನ್ ಮತ್ತೆ ಡಿಫರೆನ್ಶಿಯೇಷನ್ ಆಫ್, ಸೊ d by dx ಆಫ್ x ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ದ ಡಿಫರೆನ್ಶಿಯೇಷನ್ ಆಫ್ x ಏನಾಗುತ್ತೆ? ಸೊ ಅದರ ಡೆರಿವೇಟಿವ್ 1 ಆಗಿರುತ್ತೆ. ಸೊ ಯಾಕಂದ್ರೆ x ಟು ದಿ ಪವರ್ ಆಫ್ n ಫಾರ್ಮೆಟ್ ಅಲ್ಲಿ ಇದೆ. ಸೊ ಪವರ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. 1 into x to the power of 1 minus 1 ಅಂದ್ರೆ ಏನಾಗುತ್ತೆ? x to the power of 0 ಆಗುತ್ತೆ. x to the power of 0 ವ್ಯಾಲ್ಯೂ ಎಷ್ಟು? 1. ಸೊ ಡಿಫರೆನ್ಶಿಯೇಷನ್ ಆಫ್ x ಅಲ್ಲಿ ಏನ್ ಬರುತ್ತೆ? ಆನ್ಸರ್ ಅದರದ್ದು ಡೆರಿವೇಟಿವ್ 1 ಬರುತ್ತೆ. ಸೊ cos x into 1 ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಕಂಪ್ಲೀಟ್ ಆಗಿ cos x ಬರುತ್ತೆ. ಸೊ ಇದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ಇದನ್ನ ಕಾನ್ಸೆಪ್ಟ್ ಅಂಡರ್ಸ್ಟೂಡ್ ಮಾಡ್ಕೋಬೇಕು. ಫಸ್ಟ್ ಇದು sin x ಅನ್ನು ಡಿಫರೆನ್ಶಿಯೇಟ್ ಮಾಡಿದಾಗ ಅದರದ್ದು ಆನ್ಸರ್ ಏನ್ ಬರ್ತಾ ಇದೆ? cos x ಬರ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ? ಮತ್ತೆ ಅದರದ x ನ ಡಿಫರೆನ್ಶಿಯೇಷನ್ ತೆಗಿತಾ ಇದ್ದಾರೆ. ಅದೇನಾಗುತ್ತೆ? 1 ಇರುತ್ತೆ. ಸೊ x ಇದ್ದಾಗ ಡಿಫರೆನ್ಶಿಯೇಟ್ ಮಾಡ್ರಿ ಅಥವಾ ಬಿಡ್ರಿ, ಅದರದ್ದು ವ್ಯಾಲ್ಯೂ 1 ಇರುತ್ತೆ. ಸೊ ಅದರ ಬಗ್ಗೆ ನಾವು ಇಲ್ಲಿ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸೊ ನೆಕ್ಸ್ಟ್, ಈ ಸಪೋಸ್ x ಪ್ಲೇಸ್ ಅಲ್ಲಿ ಬೇರೆ ಏನಾದ್ರೂ ಕೊಟ್ರೆ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ differentiation of, next example, differentiation of, find the differentiation of sin x square. sin x square ನ ಡಿಫರೆನ್ಶಿಯೇಷನ್ ನೀವು ಫೈಂಡ್ ಔಟ್ ಮಾಡ್ರಿ ಅಂದಾಗ ನೀವ್ ಏನ್ ಮಾಡ್ತೀರಾ? ಸೊ ಈ ತರದ ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ y is equals to sin x square ಅಂತ ಕೊಟ್ಟಿದ್ರು. ಸೊ ಇಲ್ಲಿ ನೀವು ಏನ್ ಮಾಡ್ತೀರಾ? ಇದನ್ನ ಡಿಫರೆನ್ಶಿಯೇಟ್ ಮಾಡುವಾಗ, ಸೊ ಇಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಅದನ್ನೇ ಇಲ್ಲಿ ಅಪ್ಲೈ ಮಾಡ್ರಿ. ಸೊ dy by dx,
ಸೊ ಅಂದ್ರೆ ಇಲ್ಲಿ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ ಡೈರೆಕ್ಟ್ ಇಲ್ಲಿ ನಾನು ಪುಟ್ ಮಾಡ್ತೀನಿ. dy by dx ಅಂದ್ರೆ y ಪ್ಲೇಸ್ ಅಲ್ಲಿ ಫಂಕ್ಷನ್ ಏನಿದೆ sin x ಸ್ಕ್ವೇರ್ ಇದೆ. ಸೊ ಇದನ್ನು ನಾನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಸೊ ಡಿಫ್ರೆನ್ಶಿಯೇಷನ್ ಆಫ್ sin x ಸ್ಕ್ವೇರ್, ಇದು x ಸ್ಕ್ವೇರ್ ಬಿಟ್ಬಿಡ್ರಿ, sin x ಅಂತಾನೆ ತಿಳ್ಕೊರಿ. sin x ಅಂದ್ರೆ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ sin x ಏನಾಗುತ್ತೆ cos x ಆಗುತ್ತೆ. ಸೊ cos x ಪ್ಲೇಸ್ ಅಲ್ಲಿ ಏನಿದೆ x ಸ್ಕ್ವೇರ್. ಡಿಫ್ರೆನ್ಶಿಯೇಷನ್ ಆಫ್ sin x ಸ್ಕ್ವೇರ್ is cos x ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ, ಡಿಫ್ರೆನ್ಶಿಯೇಷನ್ ಅಗೇನ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಯಾವ್ದರದ್ದು x ಸ್ಕ್ವೇರ್ ಡಿಫ್ರೆನ್ಶಿಯೇಷನ್. ಸೊ ಡಿಫ್ರೆನ್ಶಿಯೇಷನ್ ಆಫ್ dy by dx ಆಫ್ x ಸ್ಕ್ವೇರ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಇದೇ ತರ ಇಲ್ಲಿ ಏನ್ ಪ್ರೀವಿಯಸ್ ನಾನು ಇಲ್ಲಿ ಮಾಡಿಸಿದೀನಿ ಮೇಲೆ, ಸೊ ಇದೇ ತರ ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆ, ಸೊ ಏನಾಗುತ್ತೆ ಇಲ್ಲಿ cos x ಸ್ಕ್ವೇರ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ x ಸ್ಕ್ವೇರ್ ಏನಾಗುತ್ತೆ, ಸೊ ಇದು ಪವರ್ ರೂಲ್ ಅಪ್ಲೈ ಮಾಡ್ರಿ. ಇಲ್ಲಿ ಏನ x ಟು ದಿ ಪವರ್ ಆಫ್ n, ಡಿಫ್ರೆನ್ಶಿಯೇಷನ್ ಆಫ್ x ಟು ದಿ ಪವರ್ ಆಫ್ n ಇಸ್ ಈಕ್ವಲ್ಸ್ ಏನಾಗುತ್ತೆ n ಇಂಟು x ಟು ದಿ ಪವರ್ ಆಫ್ n ಮೈನಸ್ 1. ಸೊ ಇದರದ್ದು ಏನ್ ಬರುತ್ತೆ, ಡಿಫ್ರೆನ್ಶಿಯೇಷನ್ 2x ಆಗುತ್ತೆ. ಸೊ ದಿಸ್ ಇಸ್ ದಿ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್. ಸಿಂಪಲ್ ಇದೆ, ಚೈನ್ ರೂಲ್ ಏನೋ ಅಷ್ಟೇ ಟಫ್ ಇಲ್ಲ, ಸಿಂಪಲ್ ಆಗಿ ನೀವು ಮಾಡಬಹುದು. ಇಲ್ಲಿ ಒಂದು ಫಂಕ್ಷನ್ ಕೊಟ್ಟಿದ್ರು y is equal to sin x ಸ್ಕ್ವೇರ್. ಸೊ ನಾನು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ಈಗ. dy by dx of sin x ಸ್ಕ್ವೇರ್ is equals to sin x ಸ್ಕ್ವೇರ್ ನ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ cos x ಸ್ಕ್ವೇರ್ ಆಗುತ್ತೆ. ಮತ್ತೆ x ಪ್ಲೇಸ್ ಅಲ್ಲಿ ಏನಿದೆ x ಇದ್ರೆ ಅದರದ್ದು ಡಿಫ್ರೆನ್ಶಿಯೇಟ್ 1 ಆಗ್ತಿತ್ತು, as it is ಪುಟ್ ಮಾಡಬಹುದಿತ್ತು. ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ ಏನ್ ಮಾಡ್ಬೇಕು, ಇಲ್ಲಿ x ಸ್ಕ್ವೇರ್ ಇದೆ, ಸೊ ಅದಕ್ಕೆ ಡಿಫ್ರೆನ್ಶಿಯೇಷನ್ ಆಫ್ x ಸ್ಕ್ವೇರ್ ಮಾಡ್ಬೇಕು ಅಗೇನ್. ಸೊ ಅದರದ್ದು ಡಿಫ್ರೆನ್ಶಿಯೇಷನ್ ಏನು ಬರುತ್ತೆ, cos x ಸ್ಕ್ವೇರ್ ಇಂಟು 2x. ದಿಸ್ ಇಸ್ ದಿ ಸೊಲ್ಯೂಷನ್. ಸಿಂಪಲ್ ಇದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ನಂಬರ್ 3. ಸೊ ಫೈಂಡ್ ಡೆರಿವೇಟಿವ್ ಆಫ್ sin log x. So find the derivative of the function is log x. Log x ನ ಡೆರಿವೇಟಿವ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಏನ್ ಬರುತ್ತೆ ಆನ್ಸರ್ 1/x. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, dy by dx ಆಫ್ ಫಂಕ್ಷನ್ ಏನಿದೆ y ಏನಿದೆ log x ಇದೆ, ಬೇಸ್ e ಇರುತ್ತೆ, ಸೊ e ಹಾಕ್ಬೇಕಾಗುತ್ತೆ. log x is equals to ಇದ್ರ ಡಿಫ್ರೆನ್ಶಿಯೇಷನ್. ಸೊ log x ನ ಡಿಫ್ರೆನ್ಶಿಯೇಷನ್ ಏನು 1/x. ಸೊ log x ನ ಡಿಫ್ರೆನ್ಶಿಯೇಷನ್ 1/x. ಸೊ ಅಗೇನ್ x ಪ್ಲೇಸ್ ಅಲ್ಲಿ ಏನಿದೆ 1 ಇದೆ, x ಇದೆ ಅಂದ್ಮೇಲೆ ಸೊ ಅದರದ್ದು ಡಿಫ್ರೆನ್ಶಿಯೇಟ್ x ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ 1 ಬರುತ್ತೆ. ಸೊ ಅದಕ್ಕೆ ಇದರದ್ದು ಕಂಪ್ಲೀಟ್ ಆಗಿ ಆನ್ಸರ್ ಏನಾಗುತ್ತೆ 1/x ಆಗುತ್ತೆ. ಸೊ ಇದರ ರಿಲೇಟೆಡ್ ಇನ್ನು ಕೆಲವೊಂದು ಸೊಲ್ಯೂಷನ್ ಮಾಡ್ತಾ ಹೋದಂಗೆಲ್ಲ ಇಲ್ಲಿ ಅಂಡರ್ಸ್ಟೂಡ್ ಆಗುತ್ತೆ. ಸೊ ಬೇರೆ ಬೇರೆ ಎಕ್ಸಾಂಪಲ್ಸ್ ಇಲ್ಲಿ ನಾವು ತಗೊಳ್ಳೋಣ. Okay. So next, find the derivative of log sin x. log sin x. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದೊಂದು ಸ್ವಲ್ಪ ಬೇರೆ ತರ ಇದೆ. ನೀವು ಅದನ್ನೇ ಫಾಲೋ ಮಾಡ್ಕೊಂಡ್ ಬರ್ರಿ ಸಾಕಷ್ಟೇ. ಯಾವ ರೂಲ್ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಸ್ವಲ್ಪ ಡಿಸ್ಕಷನ್ ಮಾಡಿದ್ರೆ ಸ್ವಲ್ಪ ಕಾನ್ಸೆಪ್ಟ್ ಅಂಡರ್ಸ್ಟೂಡ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಬನ್ನಿ. ಈಗ ಇದರದ್ದು ನಾವು ಡೆರಿವೇಟಿವ್ ಫೈಂಡ್ ಔಟ್ ಮಾಡುವಾಗ ಏನಾಗುತ್ತೆ, dy by dx ಅಂದ್ರೆ dy ಆಫ್ ಫಂಕ್ಷನ್ ಏನಿದೆ log sin x. ಇದರದ್ದು ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದರದ್ದು ಡೆರಿವೇಟಿವ್ ಏನಾಗುತ್ತೆ ನೋಡಿ, dy by dx ಆಫ್ log sin x. log x sin x ಏನಿದೆ x ಇದ್ದಂಗೆ ಅದು. log x ನ ಡೆರಿವೇಶನ್ ಏನಾಗುತ್ತೆ 1/x. ಸೊ ಅದನ್ನೇ ನಾವು ಇಲ್ಲಿ ಬರಿತೀನಿ 1/x ಪ್ಲೇಸ್ ಅಲ್ಲಿ ಏನಿದೆ sin x ಇದೆ ಅಂದ್ಮೇಲೆ sin x ಪುಟ್ ಮಾಡ್ರಿ.
sin x ಪುಟ್ ಮಾಡ್ರಿ. ಅಗೇನ್ ಮತ್ತೆ ನೀವೇನ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ, x ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ. ಸೊ d by dx ಆಫ್ sin x, ಇಲ್ಲಿ ಏನಾಗುತ್ತೆ ಆನ್ಸರ್ 1 by sin x, d by dx ಆಫ್ sin x ಏನಾಗುತ್ತೆ cos x ಆಗುತ್ತೆ ಇಂಟು cos x. ಸೊ ಇದ್ರದ್ದು ಆನ್ಸರ್ ಈಸ್ cos x by sin x. ಸೊ cos x by sin x ಅಂದ್ರೇನು cot x. ನೋಡಿ ಈ log sin x ನ ಡೆರಿವೇಟಿವ್ ಏನಾಗ್ತಾ ಇದೆ cot x ಆಗ್ತಾ ಇದೆ. ಸೊ cos by sin x ಅಂದ್ರೇನು cos x by sin x ಅಂದ್ರೆ cot x. ಸೊ ಇದೇ ರೀತಿ ಇರುವಂತಹ ಕೆಲವೊಂದು ಸೊಲ್ಯೂಷನ್ ನಾವು ಮಾಡ್ತಾ ಹೋಗೋಣ. ಇಲ್ಲಿ ನಿಮ್ಗೆ ಚೈನ್ ರೂಲ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು. ಏನಂದ್ರೆ ಒಂದು ಕಾಂಪ್ಲೆಕ್ಸ್ ಫಂಕ್ಷನ್ ಕೊಟ್ಟಿರ್ತಾರಲ್ಲ ಅದನ್ನು ನೀವು ಏನ್ ಮಾಡ್ಬೇಕಾಗತ್ತೆ, ಅಗೇನ್ ಅಂಡ್ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕಷ್ಟೇ. ಅಂದ್ರೆ ಚೈನ್ ರೂಲ್ ಅಂದ್ರೆ ಚೈನ್ ತರ ಹೋಗುತ್ತೆ, ಆ ಫಂಕ್ಷನ್ ನೀವೇನು ಬ್ರೇಕ್ ಮಾಡ್ತಾ ಮಾಡ್ತಾ ಚೈನ್ ತರ ಹೋಗ್ಬೇಕಾಗತ್ತೆ. ಓಕೆ, ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ತಗೋರಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ನಿಮ್ಗೆ ಅಂಡರ್ಸ್ಟೂಡ್ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮೋರ್ ಟು ಮೋರ್ ಕ್ವಶನ್ಸ್ ಅನ್ನು ನೀವು ಸಾಲ್ವ್ ಮಾಡಿ. ಓಕೆ, ಸೊ ಟೇಕ್ ದ ನೆಕ್ಸ್ಟ್ ಕ್ವಶನ್ ಈಸ್ y is equals to sin log cos x, sin log cos x. ಸೊ ಇಲ್ಲಿ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಇದನ್ನು ನೀವು ಸೊಲ್ಯೂಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ಪ್ರಾಮಾಣಿಕತೆಯಿಂದ, ಅಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸೊ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸಪೋಸ್ ನಿಮ್ಗೆ ಆಗಿಲ್ಲ ಅಂದ್ರೆ ಮೊದಲು ಟ್ರೈ ಮಾಡ್ಬೇಕು, ನಂತರ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಸೊಲ್ಯೂಷನ್ ನಾನು ಮಾಡಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲೊಂದು ಫಂಕ್ಷನ್ ಕೊಟ್ಟಾಗ ಇದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು, ಇದರ ಡೆರಿವೇಟಿವ್ಸ್ ಅನ್ನೋದು ನೋಡ್ರಿ. ಇದನ್ನ ನಾನು ಬರ್ಕೊಳ್ತಾ ಇದ್ದೀನಿ, ಡಿ ಆಫ್ ಫಂಕ್ಷನ್ ಏನಿದೆ sin log cos x, d of function sin log cos x divided by d of x is equals to, ಈಗ ನೋಡಿ ಈ ಸೈನ್ ಈ ಕಂಪ್ಲೀಟ್ ಲಾಗ್ ಕಾಸ್ ಎಕ್ಸ್ ಇದೆಯಲ್ಲ, ಇದನ್ನು ನೀವೇನು ತಿಳ್ಕೋಬೇಕು, ಎಕ್ಸ್ ಅಂತ ತಿಳ್ಕೋಬೇಕು. ಜಸ್ಟ್ ಇಮ್ಯಾಜಿನ್ ದಟ್ ಸೈನ್ ಲಾಗ್ ಈ ಕಾಸ್ ಎಕ್ಸ್ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಇದು ಎಕ್ಸ್ ಅಂತ ತಿಳ್ಕೊಳ್ಳಿ, ಇದು ಕಂಪ್ಲೀಟ್ ಆಗಿ ಇದನ್ನ ಎಕ್ಸ್ ಅಂತ ತಿಳ್ಕೊಳ್ಳಿ. ಸೊ ಸೈನ್ ಲಾಗ್ ಈ ಕಾಸ್ ಎಕ್ಸ್ ಏನಾಗುತ್ತೆ, ಅದರ ಡಿಫ್ರೆನ್ಶಿಯೇಟ್ ಮಾಡಿದಾಗ ಅದರ ಡೆರಿವೇಟಿವ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಇದೆ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಸೊ ಕಾಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಲಾಗ್ ಕಾಸ್ ಎಕ್ಸ್, ಇದನ್ನ ಆಸ್ ಇಟ್ ಈಸ್ ಬರೀ. ನೆಕ್ಸ್ಟ್ ಅಗೇನ್ ಏನ್ ಮಾಡ್ಬೇಕಾಗುತ್ತೆ, ಎಕ್ಸ್ ಅನ್ನು ಏನ್ ಮಾಡ್ರಿ ಡಿಫ್ರೆನ್ಶಿಯೇಟ್ ಮಾಡ್ರಿ. ಅಗೇನ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಅದರ ಡಿಫ್ರೆನ್ಶಿಯೇಟ್ ಮಾಡ್ರಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಕಾಸ್ ಎಕ್ಸ್, log cos x. ಈಗ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ, cos log x cos log cos x into d by dx of log cos x. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಕಾಸ್ ಎಕ್ಸ್ ಏನಾಗುತ್ತೆ 1 by cos x ಆಗುತ್ತೆ, 1 by cos x ಆಗುತ್ತೆ. ಅಗೇನ್ ಮತ್ತೆ ಇಲ್ಲಿ ಏನಿದೆ, ಇದೊಂದು ಲಾಗ್ ಎಕ್ಸ್ ಇದ್ದಂಗೆ ಹೌದಿಲ್ಲ, ಲಾಗ್ ಎಕ್ಸ್ ಎಂದು ಡಿಫ್ರೆನ್ಶಿಯೇಟ್ ಮಾಡಿದಾಗ ಡೆರಿವೇಟಿವ್ ಏನ್ ಬರ್ತಾ ಇದೆ 1 by cos x. ಮತ್ತೆ ಅಗೇನ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಅದರದ್ದು ಡಿಫ್ರೆನ್ಶಿಯೇಷನ್ ಮಾಡ್ಬೇಕಾಗುತ್ತೆ ಇಂಟು ಡಿಫ್ರೆನ್ಶಿಯೇಷನ್ ಆಫ್ cos x. ಇದ್ರದ್ದು ಸೊಲ್ಯೂಷನ್ ಏನ್ ಬರ್ತಾ ಇದೆ, cos log cos x into 1 by cos x
ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಇದು ಆನ್ಸರ್ ಈಸ್ ಕಾಸ್ log cos x ಇಂಟು, ಸೊ ಇಲ್ಲಿ ಮೈನಸ್ ಇಲ್ಲಿ ಹಾಕ್ಬಿಡ್ತೀನಿ, ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್. ಸೊ ದಿಸ್ ಇಸ್ ದಿ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್. ಓಕೆ, ಸೈನ್ y ಒಂದು ಫಂಕ್ಷನ್ ಕೊಟ್ಟಿದ್ರು, y is equal to sin log cos x. ಇದನ್ನ ಏನ್ ಬರ್ಕೊಂಡೆ ನಾನು ಡಿಫ್ರೆನ್ಶಿಯೇಟ್ ಫಾರ್ಮೆಟ್ ಅಲ್ಲಿ ಬರ್ಕೊಂಡೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವಾಗ ಸೈನ್ ಎಕ್ಸ್ ಅಂತ ತಗೊಂಡೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಏನಿತ್ತು ಲಾಗ್ ಕಾಸ್ ಎಕ್ಸ್ ಇತ್ತು. ಸೊ ಸೈನ್ ಎಕ್ಸ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿತ್ತು ಅದನ್ನೇ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಲಾಗ್ ಕಾಸ್ ಎಕ್ಸ್ ಇತ್ತು, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಲಾಗ್ ಎಕ್ಸ್ ಇಂದು ಡಿಫ್ರೆನ್ಶಿಯೇಷನ್ ಏನಾಗ್ತಾ ಇದೆ 1 ಬೈ ಕಾಸ್ ಎಕ್ಸ್ ಆಗ್ತಾ ಇದೆ. ಅಗೇನ್ ಮತ್ತೆ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಕಾಸ್ ಎಕ್ಸ್ ಇದೆಯಲ್ಲ ಅದು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ. ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಈ ಕಡೆ ತಗೊಂಡೆ. ಸೊ ಕಾಸ್ ಲಾಗ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಗುತ್ತೆ ಟ್ಯಾನ್ ಎಕ್ಸ್ ಆಗುತ್ತೆ. ದಿಸ್ ಇಸ್ ದಿ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ರಿ. ಸೊ ಆದಷ್ಟು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೇನೆ. ಇದರ ರಿಲೇಟೆಡ್ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಕೊಡ್ತೀನಿ, ಅದನ್ನ ನೀವು ಸಾಲ್ವ್ ಮಾಡಿ. Okay, take the next question is y is equals to sin root x. Sin root x. So ಇಲ್ಲಿ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ರೂಟ್ ಅಲ್ಲಿ ಬಂದಿದೆ ಅಂತೇಳಿ ನೀವು ಗಾಬರಿ ಆಗ್ಬೇಡ್ರಿ. ಸೊ ಅದನ್ನು ನೀವು ಪವರ್ ಫಾರ್ಮೆಟ್ ಅಲ್ಲಿ ಬರ್ಕೊಂಡು ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದ್ರೆ ಪವರ್ ರೂಲ್ ಅನ್ನು ಅಪ್ಲೈ ಮಾಡಿದ್ರೆ ಆಯ್ತಿಲ್ಲ ಅಷ್ಟೇ. ಸೊ ಇದನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡುವಾಗ ಡಿ ಆಫ್ ಫಂಕ್ಷನ್ ಏನಿದೆ ಸೈನ್ ರೂಟ್ ಎಕ್ಸ್ ಇದೆ, ಡಿವೈಡೆಡ್ ಬೈ ಡಿ ಎಕ್ಸ್. ಡಿ ಆಫ್ ಫಂಕ್ಷನ್ ಸೈನ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಏನಾಗುತ್ತೆ, ಇದು ಸೈನ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್ ನ ಡೆರಿವೇಟಿವ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಅದು ಬರ್ಕೋರಿ, ಸೈನ್ ಎಕ್ಸ್ ನ ಡೆರಿವೇಟಿವ್ ಕಾಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ರೂಟ್ ಎಕ್ಸ್ ಇದೆ, ಕಾಸ್ ರೂಟ್ ಎಕ್ಸ್ ಆಯ್ತು. ನಾವೇನ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ ರೂಟ್ ಎಕ್ಸ್ ಅನ್ನು ಅಗೇನ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ರೂಟ್ ಎಕ್ಸ್. ಈ ರೂಟ್ ಎಕ್ಸ್ ಅನ್ನೋದು ಅದಕ್ಕೆ ನಾವು ಯಾವ ರೀತಿ ಬರ್ಕೋಬಹುದು ನಿಮ್ಗೆ ಹೇಳಿದ್ದೆ. 9th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಲಾಸ್ ಆಫ್ ಎಕ್ಸ್ಪೋನೆಂಟ್ ಇದೆ, ಅದೇನು nth ರೂಟ್ ಆಫ್ a raised the power of m ಫಾರ್ಮೆಟ್ ಅಲ್ಲಿ ಇದ್ರೆ ಸೊ ಅದೇನಾಗುತ್ತೆ a raised the power of m by n ಆಗುತ್ತೆ ಅಂತ ಅರ್ಥ. ಇಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಸ್ಕ್ವೇರ್ ರೂಟ್ ಅಂತ 2 ಇರುತ್ತೆ, n ಪ್ಲೇಸ್ ಅಲ್ಲಿ ಏನಿರುತ್ತೆ 2 ಇರುತ್ತೆ. ಸೊ ಈ ರೂಟ್ ಎಕ್ಸ್ ಅನ್ನು ಯಾವ ರೀತಿ ಬರ್ಕೋಬಹುದು, ಸೊ ಇಲ್ಲಿ ಏನಿಲ್ಲ ಅಂದ್ರೆ 2 ಇರುತ್ತೆ, ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಅದನ್ನೇ ನಾವು ಯಾವ ರೀತಿ ಬರ್ಕೋಬಹುದು x to the power of 1 by 2 ಅಂತ ಬರ್ಕೋಬಹುದು, ಹೌದಿಲ್ಲ. ಸೊ ಅದನ್ನು ಇಲ್ಲಿ ನಾನು ಬರ್ಕೊಂತೀನಿ, ಕಾಸ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಇದನ್ನ ಯಾವ ರೀತಿ ಬರ್ಕೊಂಡೆ 1 by 2. ಸೊ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ಇಲ್ಲಿ ಪವರ್ ರೂಲ್ ಅನ್ನು ಅಪ್ಲೈ ಮಾಡ್ರಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಅದನ್ನ ಇಲ್ಲಿ ಅಪ್ಲೈ ಮಾಡೋಣ, ಕಾಸ್ ರೂಟ್ ಎಕ್ಸ್ ಇಂಟು ಎನ್ ಅಂದ್ರೆ ಏನಿದೆ ಹಾಫ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಹಾಫ್ ಮೈನಸ್ 1 ಅಂದ್ರೆ ಎನ್ ಅಲ್ಲಿ 1 ಮೈನಸ್ ಮಾಡ್ಬೇಕಾಗತ್ತೆ. cos root x into half x to the power of minus 1 by 2 ಬರುತ್ತೆ. ಏನ್ ಬರುತ್ತೆ
minus 1/2. So this is the solution of the problem. Okay, next problem solve ಮಾಡೋಣ. ಈಗ ನಾನು ಕೆಲವೊಂದು ಎಕ್ಸಾಂಪಲ್ಸ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ಸಾಲ್ವ್ ಮಾಡಿ ಟ್ರೈ ಮಾಡ್ರಿ. ಮನೆಯಲ್ಲಿ 3 to 4 ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿದ್ರೆ ಈ ಮ್ಯಾಟರ್ ಏನಾಗುತ್ತೆ, ರಿಲೇಟೆಡ್ ಚೈನ್ ರೂಲ್ ನಿಮ್ಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ನೀವು ಸೊಲ್ಯೂಷನ್ ಮಾಡ್ತಾ ಕ್ವಶನ್ಸ್ ಅನ್ನು ನೀವು ಸಾಲ್ವ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅಂಡರ್ಸ್ಟುಡ್ ಆಗೋದಿಲ್ಲ. ದಿಸ್ ಇಸ್ ದಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಸೊ ನೀವು ಎಷ್ಟು ಪ್ರಾಕ್ಟಿಕಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಓಕೆ, ಟೇಕ್ ದಿ ಹೋಮ್ವರ್ಕ್ ಕ್ವಶನ್. Y is equals to cos log sin x. This is question number 1. ಇದನ್ನು ನೀವು ಡಿಫರೆನ್ಶಿಯೇಟ್ ಮಾಡ್ರಿ. Question number 2, y is equals to sin log root x. ಇದನ್ನು ಕೂಡ ನೀವು ಡಿಫರೆನ್ಶಿಯೇಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಒಂದು ಎಕ್ಸಾಂಪಲ್ ಅಂದ್ರೆ ಕೊಟ್ಟಿದ್ದೆ, ಅದು ನೀವು ಮಾಡಿದ್ರೆ ಅನ್ಸುತ್ತೆ. ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅನ್ನು ತಗೊಳ್ಳೋಣ ಇಲ್ಲಿ. ದಟ್ ಈಸ್ y is equals to sin into e to the power of x divided by x square. ಇದನ್ನು ಡಿಫರೆನ್ಶಿಯೇಟ್ ಮಾಡ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದನ್ನ ಹೇಗೆ ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ ಅನ್ನೋದು ನೋಡ್ರಿ. ಇದೇನು ದೊಡ್ಡದಲ್ಲ, ಬಟ್ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅದನ್ನ ನೀವು ಫಸ್ಟ್ ನೋಡ್ಕೋಬೇಕಾಗತ್ತೆ. ಇದು ಸೈನ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಸೈನ್, ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಇರುವಂತಹದ್ದು ಫಾರ್ಮೆಟ್ ನಾವು ನೋಡಿದೀವಿ, ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಅದು ಏನಿದೆ ಕೋಶೆಂಟ್ ರೂಲ್ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಯಾವ ರೂಲ್? ಕೋಶೆಂಟ್ ರೂಲ್. ಬಟ್ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ ನಾನು. ಕೋಶೆಂಟ್ ರೂಲ್ ಹೇಳುವಾಗ ದಿಸ್ ಇಸ್ ದಿ ಕೋಶೆಂಟ್ ರೂಲ್. ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ, ಇಲ್ಲಿ ಯು ಬೈ ವಿ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ರೆ ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಏನಿದೆ ಅದರದ್ದು ಸ್ಕ್ವೇರ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, ವಿ ಅಂದ್ರೆ ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಏನಿದೆ ಅದನ್ನು ಆಸ್ ಇಟ್ ಈಸ್ ಬರ್ದು, ನ್ಯೂಮರೇಟರ್ ಅಲ್ಲಿ ಏನಿದೆ ಅದ್ರದ್ದು ಡಿಫರೆನ್ಶಿಯೇಟ್ ಫೈಂಡ್ ಔಟ್ ಮಾಡ್ರಿ. ನೆಕ್ಸ್ಟ್ ಮೈನಸ್ ನ್ಯೂಮರೇಟರ್ ಅಲ್ಲಿ ಏನಿದೆ ಅದು ಆಸ್ ಇಟ್ ಈಸ್ ಬರ್ದು, ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಇರುವಂತಹದ್ದು ವಿ ಅನ್ನು ಏನ್ ಮಾಡ್ರಿ, ಡಿಫರೆನ್ಶಿಯೇಟ್ ಮಾಡ್ರಿ. ಸೊ ಈ ಒಂದು ಕೋಶೆಂಟ್ ರೂಲ್ ಅನ್ನು ನೀವು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೈನ್ e to the power of x is divided by x square. ಅಂದರೆ sin e to the power of x divided by x square. ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? v by u by v ಫಾರ್ಮೆಟ್ ಅಲ್ಲಿ ಇದೆ. ಅದನ್ನ ಇಲ್ಲಿ ನಾವು ಸೊಲ್ಯೂಷನ್ ಮಾಡೋಣ. ಓಕೆ, ಸೊ ಡಿಫರೆನ್ಶಿಯೇಷನ್ ಆಫ್ ಡಿ ಆಫ್ ಫಂಕ್ಷನ್ ಏನಿದೆ ಸೈನ್ e to the power of x divided by x square divided by dx with respect to ವೇರಿಯಬಲ್ ಯಾವುದಿದೆ x ಇದೆ. ಇದನ್ನು ಡಿಫರೆನ್ಶಿಯೇಟ್ ಮಾಡಿದಾಗ
ಡಿಫ್ರೆನ್ಶಿಯೇಷನ್ ಆಫ್ sin x ಏನಾಗುತ್ತೆ cos x ಆಗುತ್ತೆ. cos x ಪ್ಲೇಸ್ ಅಲ್ಲಿ ಏನಿದೆ e ಟು ದಿ ಪವರ್ ಆಫ್ x ಡಿವೈಡೆಡ್ ಬೈ x ಸ್ಕ್ವೇರ್ ಇಂಟು ಮತ್ತೆ x ಪ್ಲೇಸ್ ಅಲ್ಲಿ ಏನಿದೆ ಅದರದ್ದು ಡಿಫ್ರೆನ್ಶಿಯೇಷನ್ ಮಾಡಬೇಕಾಗುತ್ತೆ. x ಪ್ಲೇಸ್ ಅಲ್ಲಿ ಏನಿದೆ e ಟು ದಿ ಪವರ್ ಆಫ್ x ಡಿವೈಡೆಡ್ ಬೈ x ಸ್ಕ್ವೇರ್ ಇದೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ d by dx ಆಫ್ e ಟು ದಿ ಪವರ್ ಆಫ್ x ಡಿವೈಡೆಡ್ ಬೈ x ಸ್ಕ್ವೇರ್. ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ u by v ಫಾರ್ಮೆಟ್ ಅಲ್ಲಿ ಇದೆ. ಸೊ ಅಗೇನ್ ಮತ್ತೆ ಏನ್ ಮಾಡಬೇಕು u by v ಫಾರ್ಮೆಟ್ ಅಲ್ಲಿ ಕೋಶೆಂಟ್ ರೂಲ್ ಅಲ್ಲಿ ಅಪ್ಲೈ ಮಾಡಬೇಕು. cos e ಟು ದಿ ಪವರ್ ಆಫ್ x ಡಿವೈಡೆಡ್ ಬೈ x ಸ್ಕ್ವೇರ್ as it is ಬರೀರಿ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಅಂದ್ರೆ ಇಲ್ಲಿ u by v ಫಾರ್ಮೆಟ್ ಅಲ್ಲಿ ಇದ್ದು ಡಿಫ್ರೆನ್ಶಿಯೇಷನ್ ಮಾಡುವಾಗ ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಏನಿದೆ ಅದನ್ನು ಸ್ಕ್ವೇರ್ ಮಾಡಿ x ಸ್ಕ್ವೇರ್ ಹೋಲ್ ದಿ ಪವರ್ 2. ನೆಕ್ಸ್ಟ್ ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಏನಿದೆ ಅದು ಇಲ್ಲಿ as it is ಬರೀರಿ x ಸ್ಕ್ವೇರ್ as it is ಬರ್ದು ಮತ್ತೇನ್ ಮಾಡ್ರಿ ಯಾವ್ದು ಡಿಫ್ರೆನ್ಶಿಯೇಷನ್ ತೆಗಿರಿ u ಫಾರ್ಮೆಟ್ u ಪ್ಲೇಸ್ ಅಲ್ಲಿ ಏನಿದೆ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಏನಿದೆ ಅದನ್ನು ಏನ್ ಮಾಡ್ರಿ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ e ಟು ದಿ ಪವರ್ ಆಫ್ x ಮೈನಸ್ ನೆಕ್ಸ್ಟ್ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ ಏನಿದೆ ಅದು as it is ಬರ್ದು ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ ಏನಿದೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ x ಸ್ಕ್ವೇರ್. ಸೊ ಇದನ್ನು ಕಂಪ್ಲೀಟ್ ನಾವು ಸಾಲ್ವ್ ಮಾಡಿದಾಗ ಏನಾಗುತ್ತೆ ಇದು ಸೊಲ್ಯೂಷನ್ cos e ಟು ದಿ ಪವರ್ ಆಫ್ x ಡಿವೈಡೆಡ್ ಬೈ x ಸ್ಕ್ವೇರ್ ಇಂಟು x ಸ್ಕ್ವೇರ್ as it is ಬರಿತಾ ಇದ್ದೀನಿ. ಡಿಫ್ರೆನ್ಶಿಯೇಷನ್ ಆಫ್ e ಟು ದಿ ಪವರ್ ಆಫ್ x ಏನಾಗುತ್ತೆ e ಟು ದಿ ಪವರ್ ಆಫ್ x ಆಗುತ್ತೆ e ಟು ದಿ ಪವರ್ ಆಫ್ x ಆಗುತ್ತೆ ಮೈನಸ್ e ಟು ದಿ ಪವರ್ ಆಫ್ x as it is ಬರೀರಿ. The differentiation of x square ಏನಾಗುತ್ತೆ 2x ಆಗುತ್ತೆ is divided by ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಲಾಸ್ ಆಫ್ ಎಕ್ಸ್ಪೋನೆಂಟ್ x raised the power of m whole the power of n is equals to ಏನಾಗುತ್ತೆ x raised the power of m into n ಆಗುತ್ತೆ. ಇಲ್ಲಿ ಪವರ್ ಅಲ್ಲಿ ಏನಾಗ್ತಾ ಇದೆ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ಸೊ x raised the power of 2 to the ಏನಾಗುತ್ತೆ 4 ಆಗುತ್ತೆ. This is the complete solution of the problem. ಸೊ ನೋಡ್ರಿ ಪ್ರಾಬ್ಲಮ್ ಡಿಫ್ರೆನ್ಶಿಯೇಷನ್ ಇಂದ ಯಾವುದೇ ಕೊಡ್ಲಿ ಅದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾವ ರೂಲ್ ಅಪ್ಲೈ ಮಾಡಬೇಕು ಅನ್ನೋದು ನೋಡ್ಕೊಂಡು ನೀವು ಸಾಲ್ವ್ ಮಾಡಿ. ಓಕೆ ಓಕೆ ಈ ಚೈನ್ ರೂಲ್ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಸುತ್ತೆ. ಸಪೋಸ್ ನಿಮ್ಗೆ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡಿ. ಓಕೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್.